ಸಾಕಾಕ ಏನ್ ಸಾಕಾಕ ಚೆನ್ನಾಗಿದೆಯೋ? ಊರಣ್ಣ ಯಾಕೆ ಎಲ್ಲೂ ಹೋಗ್ಲಿಲ್ವೋ? ಅದೇ ಶಕ್ತಿ ಶಕ್ತಿ ಅಂತ ಅನ್ಕೊಳ್ತಾ ಇದ್ದಲ್ಲ, ಎಲ್ಲೂ ಹೋಗ್ಲಿಲ್ವೋ? ಈ ಪಾಟಿ ಸುತ್ತಿ ಸುತ್ತಿ ಇನ್ನು ಸುತ್ತು ಅಂದ್ರೆ ಹೆಂಗಾಯ್ತದೆ ರಮಣ? ಕೈ ಕಾಲು ಬಿದ್ದೋಗಿರ್ಬೇಕು ನಿಂಗೆ. ಇನ್ನೇನ್ ಈಗ ಆ ಪೂಜಾರಪ್ಪನ ಗುಡಿಲಿ ನೀ ಆಗಾಗ ಬಂದ್ಬಿಟ್ಟು ಅದ್ಯಾವ್ದೋ ಒಂದು ಭಜನೆ ಹೇಳ್ಕೊಡ್ತಿದ್ಯಲ್ಲ ನಮ್ಗೆಲ್ಲ. ಅಯ್ಯೋ ತುಂಬಾ ಹಿಂದೆ ಹೇಳ್ಕೊಡ್ಬೇಕಂತ ಹೇಳಿ. ಅದೇ ಒಂದು ನೆಪ್ಪಿದ್ರೆ ಆ ರಾಮಪ್ಪನ ಮೇಲೆ ಒಂದೆರಡು ಭಜನೆ ಹೇಳ್ಕೊಡು ನೋಡವ. ಅದೇನೋ ಮರ್ತೆ ಹೋಗೋದೆ. ಏನೋ ರಾಮ ರಾಮ ಅಂತ ಹೇಳ್ಕೊಡ್ತಿದ್ಯಲ್ಲ ಸಾಕಾಕ, ಅದ್ ಹೇಳ್ಕೊಡು ಒಂದು ಲೈನ, ಒಂದ್ ಪದ ನನ್ನು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನಾರಾಯಣನ ಸಂಕವು ಕೂಗಿತೋ. ನಾರಾಯಣನ ಸಂಕವು ಕೂಗಿತು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಅದೇನಿವತ್ತು ಇದನ್ನ ಕೇಳ್ತಾ ಇದ್ದೀ? ಅದಕ್ಕೆಲ್ಲ ಒಂದೊಂದು ಕಾರಣ ಇರ್ತದೆ ಸಾಕಕ್ಕ. ಅದೇನೋಪ್ಪ? ಸುಮ್ನೆ ನಿನ್ನ ಹಿಂಗೆಲ್ಲ ಕೇಳೋಣ ನಾನು. ಅದಕ್ಕೆ ನನಗೂ ಅನುಮಾನ ಆಯ್ತು, ಅದೇನು ಅಂತ ಗೊತ್ತಾಗಕ್ಕಿಲ್ಲ. ಮೊನ್ನೆ ಏನಾಯ್ತು ಅಂದ್ರೆ, ಅದೇ ಆ ಸಂಕಪ್ಪನ ಮಗಳ ಮದುವೆ ಇತ್ತಲ್ಲ, ಕಣ್ಣು ಅದಕ್ಕೆ ಕರೆದಿದ್ಲು. ನೀ ಅಂತೂ ಬರ್ಲಿಲ್ಲ. ಬಾ ಅಂದ್ರೆ ನಾನು ಒಬ್ನೇ ಹೋಗಿದ್ದೆ. ಆ ಬೆಂಗಳೂರಿನಾಗೆ ಭಾರಿ ಮದುವೆ ಮಾಡ್ದವ ಶಂಕರಪ್ಪ. ಆಗ ಹೋಗ್ಬಿಟ್ಟು ಬರ್ತಾ ಇರುವಾಗ ಈ ಯಶವಂತಪ್ಪ ಇದನ್ನಲ್ಲ ಸಿಕ್ಬಿಡ ದಾರಿಯಾಗಿ. ಏನ್ ಕಣ ಚೆನ್ನಾಗಿದ್ಯಾ ಅಂತ. ಹೂ ಕಣಪ್ಪ, ಸ್ವಲ್ಪ ಹೊತ್ತಾಗೋಯ್ತು, ಮದುವೆ ಮುಗಿಸ್ಕೊಂಡು ಉಗಳೋದು, ಬಸ್ ಸಿಗ್ತಾ ಇಲ್ಲ. ಅದೇನು ಆ ಪಾರ್ಟಿ ಬಸ್ಸಲ್ಲಿ ಗಂಡಸರಿಗೆ ಹತ್ತಕ್ಕೆ ಜಾಗ ಕೊಡ್ತಾ ಇಲ್ಲ ಹೆಣ್ಣೈಕರು. ಏನ್ ಮಾಡೋದು, 2 ಬಸ್ ಹತ್ತಕ್ಕೆ ಹೋದೆ, ಮೂಕ್ಬಿಟ್ರು. ಈ ಕಡೆ ಬಸ್ಗೋಯ್ನ ಕಾಯ್ತಾ ಇದ್ದೀನಿ, ಹೋದ್ರೆ ಊರ್ಗೆ ಹೋಗಿದ್ರೆ ಹಿಂಗ ಅಂತ ಯೋಚನೆ ಆಗ್ಬಿಟ್ಟದೆ ಎಂದ. ಅದಕ್ಕಮ್ಮ ಅಂದ, ಇವತ್ತು ನಮ್ಮ ಮನೆಯಾಗಿ ಇದ್ಬಿಟ್ಟು ಬೆಳಗಾಗಿ ಹೋಗುತ್ತೆ, ಬಾ ಇಲ್ಲೇ ನಾನು ಯಾವುದೋ ಒಂದು ಮೀಟಿಂಗ್ ಹೋಯ್ತಾವನಿ, ಆ ಮೀಟಿಂಗ್ ಮುಗಿಯೋವರೆಗೂ ಅದಿರು ನನ್ನ ಜೊತೆ, ಆಮೇಲೆ ಮರಗೋಗ್ಬಿಟ್ಟು ಊಟ ಮಾಡ್ಕೊಂಡು ಮನಿಕೊಂಡು ಬೆಳಗ್ಗೆ ಎದ್ದು ಹೋಗುವಂತೆ ಅಂತ ಅಂದ. ಸರಿ ನಡಿಯಪ್ಪ, ನನಗೂ ಇನ್ನೇನು ಕೆಲಸ, ಇಲ್ಲಿ ಬಂದ್ ಮಾಡೋದು ಅಷ್ಟೇ, ಅಲ್ಲಿ ಬಂದ್ ಮಾಡೋದು ಅಷ್ಟೇ ಅಂದ್ಬಿಟ್ಟು ಹೋದೆ. ಅಲ್ಲಿ ಹೋದ್ರೆ ಏನಾಗ್ಬಿಟ್ಟದೆ ಆ ಮೀಟಿಂಗ್ನಾಗೆ, ಅದ್ಯಾವುದೋ ರಾಮಂದು ದೇವಸ್ಥಾನ ಕಟ್ತಾವ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಮೀಟಿಂಗ್ ನಡೀತಾ ಇದ್ದೇನೆ. ಓ ಅಯೋಧ್ಯೆಯಲ್ಲಿ. ನೋಡಿ ನಿಂಗೂ ಗೊತ್ತು ನೋಡಿ. ನಾನು ನ್ಯೂಸ್ ನೋಡ್ಬೇಕಂತ ಹೇಳು. ನ್ಯೂಸ್ ಇದಾಗೆ ಪೇಪರ್ನಾಗೆಲ್ಲ ಬತ್ತಲ್ಲ, ಅದ್ರದ್ದು ಏನಪ್ಪ ಅದು ಅಂದ್ಬಿಡ್ತು. ನನಗೂ ಎಲ್ಲ ಮರ್ತೋಗೋದೆ ಸಾಕ, ವಯಸ್ಸಾಗೋಯ್ತು ನೋಡು. ಈಗ ಸ್ವಲ್ಪ ಮರು ಜಾಸ್ತಿ ಆಗ್ಬಿಡದೆ. ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರೆ ಅಲ್ಲಿ ಬಂದಿದ್ದವರು ದೊಡ್ಡಪ್ಪ ಯಾರೋ ಪುಣ್ಯಾತ್ಮ ಮಾಡ್ದ ಭಾಷಣ, ಆ ಪಾರ್ಟಿ ಮಾಡ್ದ ಭಾಷಣ. ಅವ ಹೇಳ್ದ, ನೋಡಿ ಸ್ವಾಮಿ, ಈ ನಮ್ಮ ದೇಶದಾಗೆ ಸುಮಾರು ವರ್ಷದಿಂದ ಅಂದ್ರೆ ಒಂದು 400-500 ವರ್ಷದಿಂದ ಹೋರಾಟ ಮಾಡಿದ್ರಂತೆ ಯಾರು, ನಮ್ ಜನ. ನಮ್ ದೇಶದಾಗಿರೋ ಜನ ಹೋರಾಟ ಮಾಡಿ ಆ ದೇವಸ್ಥಾನ ಕಟ್ಟಬೇಕು ಅಂತ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ರಂತೆ. ಅದು ಅದೇನೋ ಅಂತಾರಲ್ಲಪ್ಪ, ಅದ್ಯಾವುದೋ ನಾವು ಅವಾಗ ಓದ್ತಿದ್ವ ಸಾಕಾಕ, ಬಾರ್ಬರು ಬರೋದೇನೋ. ಓ ನೋಡು, ನಾನು ಬಾರ್ಬರ್ ಬಾಯ್ ತಪ್ಪಿ. ಆ ಬಾಬರ್ ಅಂತ ಒಬ್ಬ ಇದ್ದಂತಲ್ಲ, ಅವ ಏನೋ ನಮ್ಮ ದೇಶದಾಗ ಬಂದಾಗ ಇಲ್ಲಿ ನಮ್ಮ ದೇಶನೆಲ್ಲ ಗೆದ್ಬಿಟ್ಟು ಅವ ರಾಜ್ಯ ಆಳ್ತಿದ್ದಂತೆ. ಆಗ ಅವನ ಕಾಲದಲ್ಲಿ ಅಲ್ಲಿ ನಮ್ಮ ಅಯೋಧ್ಯೆ ಅವತ್ತು ಇತ್ತು, ಇವತ್ತು ಅದೇ, ಹಾಗೂ ಇತ್ತು, ಈಗಲೇ ಮುಂದೂ ಇರ್ತದೆ. ಅಲ್ಲಿ ನಮ್ಮ ರಾಮಪ್ಪನ ದೇವಸ್ಥಾನ ಇತ್ತು. ಅದೇನಪ್ಪ ನಮ್ಮ ದೇಶದವ್ರ ನಂಬಿಕೆ ಅಂದ್ರೆ, ಆ ಜಾಗದಾಗೆ ನಮ್ಮ ರಾಮಪ್ಪ ಹುಟ್ಟಿದ. ಮಸೀದಿ ಜಾಗದಾಗೆ ಅಯ್ಯಯ್ಯ ದೇವಸ್ಥಾನ ಇತ್ತಂತೆ ಸಾಕಾಕ. ಫಸ್ಟ್ ಅದು ಮೊದಲನಾಗಿ ದೇವಸ್ಥಾನ 3 ಕಟ್ಟಿದ್ರಂತೆ. ಆ ದೇವಸ್ಥಾನ ಈ ಜಾಗಕ್ಕೆ ನಮ್ಮವ್ರು ಯಾಕೆ ಕಟ್ಟಿದ್ರಪ್ಪ ಅಂದ್ರೆ, ಅಲ್ಲಿ ರಾಮಪ್ಪ ಹುಟ್ಟಿದ ಅಂತ ಅಲ್ವಾ. ಅದಕ್ಕೆ ಹಿಮ ಏನ್ ಮಾಡ್ದ, ಅದೇ ಹೇಳ್ದಲ್ಲ, ಈಗ ನಾನು ಏನ್ ಹೇಳ್ದೆ ಅವನ ಹೆಸರು, ಅವನ ಸೇನಾಧಿಕಾರಿ ಒಬ್ಬ ಇದ್ದಂತೆ. ಅವನಿಂಥದ್ದು ನಾನು ನೆಪ್ಪಿಟ್ಕೊಳಕ್ಕೆ ಏನ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂದ್ರೆ, ಸಾಲ ಕೊಟ್ಟಿರ್ತಾರೆ ನೋಡು,
ಅದನ್ನ ಉಳಿಸ್ಕೊಂಬಿಟ್ರೆ ಏನಂತ ಹೇಳು, ಸಾಲ ಉಳಿಸ್ಕೊಂಡ್ರೆ ಏನಂಗಾರು ಬಾಕಿ ಉಳಿಸ್ಕೊಂಡ ಅಂತಾರೆ. ಹಂಗೆ ಆ ಬಾಕಿ ಅಂತ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಅವನ ಹೆಸರು ನೀರ್ ಬಾಕಿ ಅಂತ. ಅಯ್ಯೋ ಅದಕ್ಕೆ ಸಾಲ ಪಡ್ಕೊಂಡು ಕೊಡದೆ ಹೋದ್ರೆ ಬಾಕಿ ಕೊಡ್ಲಾ ಅಂತಾರಲ್ಲ, ಹಂಗೆ ಇಟ್ಕೊಂಡ್ಬಿಟ್ಟು ನಾನು ಮೀರ್ ಬಾಕಿ ಅಂತ ಅವನ ಹೆಸರು ಇಟ್ಕೊಂಡಿವಿ. ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ನಮ್ಮ ರಾಮಪ್ಪನ ದೇವಸ್ಥಾನನೆಲ್ಲ ಅಲ್ಲೆಲ್ಲ ಹೊಡೆಸ್ಬಿಟ್ಟು ಚೂರಾಪುರ ಗೋಡೆನ ಕಿತ್ತಾಕ್ಸ್ಬಿಟ್ಟು ಆ ಗೋಡೆ ಕಿತ್ತಾಕ್ಸ್ಬಿಟ್ಟ ಮೇಲೆ ಅವ್ರದ್ದು ಇರ್ತದಲ್ಲ ಮಸೀದಿ ತರ ಏನೋ ಕಟ್ಕೋತಾರಲ್ಲ, ಅದನ್ನ ಅದ್ರ ಮೇಲೆ ಹಂಗೆ ಗೋಪುರ ಕೂರ್ಸ್ಕೊಂಡ್ಬಿಟ್ಲಂತೆ. ಈ ದೇವ್ರನ್ನ ಎತ್ತಾಕ್ಬಿಟ್ಟು ಆಗ ಏನಾಗೋಯ್ತು, ಆಗ ಜನ ಎಲ್ಲ ರೋಚಿಕೆ ಇದ್ಬಿಟ್ರು. ಆದ್ರೆ ಏನ್ ಮಾಡ್ತಾರೆ, ರಾಜ ಅವ ಇವ್ರೇನು ಮಾಡೋಕ್ಕಾಗಿಲ್ಲ. ಆದ್ರೂ ಗಲಾಟೆ ಮಾಡ್ಕತಾ ಬಂದ್ರು. ಅದಕ್ಕೆ ಏನಂತ ಕರಿತಿದ್ರಂತಪ್ಪ ಆ ಮಸೀದಿಯಾಗಿ ಹೆಸರು ಅಂದ್ರೆ ಮೊದಲು ಜನ್ಮಸ್ಥಳ ಮಸೀದಿ ಅಂತಿದ್ರಂತ. ಜನ್ಮಸ್ಥಳ ಮಸೀದಿ ಅಂದ್ರೆ ಏನೋ ಹಂಗೆ ಮಾಡ್ತಾರೆ ಸಾಕಾಕ, ಏನೇನೋ ಆಗ್ಬಿಟ್ಟಿಲ್ವಾ, ಬೋಳಿನ ಕಾಳಿ ಮಾಡಲ್ವಾ, ಹಂಗ ಮಾಡ್ಕೊಂಡ್ಬಿಟ್ಟು ಅವತ್ತಿಂದ ಇವತ್ತಿನವರೆಗೂ 500 ವರ್ಷದಿಂದ ನಮ್ಮ ದೇಶದಾಗೆ ಹೊಡೆದಾಟ ನಡೀತಾನೆ ಬರ್ತಿತ್ತಂತೆ. ಯಾವಾಗ ನಮಗೆ ಈ ಬ್ರಿಟಿಷ್ ಎಲ್ಲ ಬಂದು ಸ್ವತಂತ್ರ ಬತ್ತು ನೋಡು 47ನಾಗ 48ನೇ ಇಸ್ವಿಯಾಗೆ ಕೋರ್ಟಲ್ಲಿ ಕೇಳ್ಕೊಂಡ್ರತ್ತೆ, ನೋಡಿ ಸ್ವಾಮಿ ಹಿಂಗೆ ಆಗ್ಬಿಟ್ಟದೆ, ತುಂಬ ಹಿಂಗೆ ಅಂತ ಒಂದು ಅನ್ಯಾಯ ನಡೆದೋಗ್ಬಿಟ್ಟದೆ, ಈಗ ನಮ್ಮದೇ ನೀವೇ ಬಂದಿದ್ದೀವಿ, ಸರ್ಕಾರ ನಮ್ಮದೇ ಬಂದದಲ್ಲ, ಅಲ್ಲಿ ರಾಮನ ಜನ್ಮಂದು ದೇವಸ್ಥಾನ ಕಟ್ಟಕೋಣ ಅಂತ. ಅವಾಗಿದ್ದಂಥ ನಾಯಕರು ಅವರು ಇವರು ಅದೇನು ಯೋಚನೆ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ಅದ್ಯಾಕೋ ಅದನ್ನು ನಡೆಸ್ತಿಲ್ಲ. ಹಿಂಗೆ ನಡ್ಕತಾ ಹೋರಾಟ ನಡ್ಕತಾ 89ರಲ್ಲಿ 87ರಲ್ಲಿ 90ರಲ್ಲಿ ಹಿಂಗೆಲ್ಲ ಕೋರ್ಟ್ನ ಕೇಸ್ ಹಾಕೋದು, ಗಲಾಟೆ ಆಗೋದು, ಹಿಂಗೆಲ್ಲ ಮಾಡ್ಕೊಂಬಂದ್ರು. ಒಂದ್ಸಾರಿ ನಿಮಗೂ ನೆಪ್ಪಿರಬೇಕು, ಈ 90ನೇ ಇಸ್ವಿಯಾಗೆ ಒಂದು ರಥದಲ್ಲಿ ಇಟ್ಟಿಗೆ ಕೊಡಬೇಕು ಅಂತೆಲ್ಲ ಬತ್ತಲ್ಲ ನಮ್ಮ ಬಳ್ಳಿಗೆ, ನಾನು ನೀನು ಒಂದೊಂದು ಇಟ್ಟಿಗೆ ಕೊಟ್ಟಿದ್ವಿ ನೋಡವಾಗ, ಆ ಇಟ್ಟಿಗೆ ಎಲ್ಲ ತಗೊಂಡೋಗಿ ಅಯೋಧ್ಯೆಯಲ್ಲಿ ಮಡಗಿದ್ರಂತೆ. ಈಗೇನಾಗೋಯ್ತು, ಈಗ 2 ವರ್ಷದ ಹಿಂದೆ ಎಲ್ಲರೂ ಸೇರ್ಕೊಂಡು ಕೋರ್ಟ್ನಾಗ ಇನ್ನೊಂದ್ಸರಿ ಕೇಳಿದ್ದಕ್ಕೆ, ಹೌದ್ರಪ್ಪ ಅದು ರಾಮ ಹುಟ್ಟಿದ್ದೆ ಜಾಗ ಕಟ್ಕೊಳ್ಳಿ ಅಂತ ತೀರ್ಮಾನ ಕೊಟ್ಬಿಟ್ರಂತೆ. ಅದಕ್ಕೆಲ್ಲ ಪುರಾವೆ ಸಿಕ್ತಂತೆ, ಏನೇನೋ ಮಾಡ್ಕೊಂಡ್ರು, ಅದೇನೇನೋ ಮಾಡಿದ್ರಂತೆ, ನನಗೆಲ್ಲ ನೆಪ್ಪಿಲ್ಲ ಕಣಕ. ಆದರೆ ಕಡೆಗೆ ಏನು ಮಾಡ್ಬಿಟ್ರು, ಅಲ್ಲಿ ದೇವಸ್ಥಾನ ಕಟ್ಕೊಳ್ಳಿ, ಆಮೇಲೆ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಅಂದ್ರೆ ಅವ್ರಿಗೂ ಬೇರೆ ಕಡೆ ಎಲ್ಲ ಒಂಚೂರು ಜಾಗ ಕೊಡ್ತೀವಿ, ನೀವು ಅಲ್ಲಿ ಮಸೀದಿ ಕಟ್ಕೊಳ್ಳಿ, ಇಲ್ಲಿ ರಾಮ ಹುಟ್ಟಿದ್ದು ಅಂತ ಅವರು ಕಟ್ಕೊಳ್ಳಿ ಅಂತ ಬಿಟ್ಬಿಟ್ರು. ಅದಾಗಿತ್ತೆ ಖುಷಿಯಾಗಿ ನಮ್ಮ ಇಡೀ ದೇಶದಾಗೆ ಎಲ್ಲ ಜನಗಳ ಹತ್ರ ನಾವು ಬಂದು ರಾಮ ಜನ್ಮಭೂಮಿ ದೇವಸ್ಥಾನ ಕಟ್ಟಕ್ಕೆ ನಿಮ್ಮ ಕೈಲಿ ಆಗಕ್ಕೆ ಕೊಡಿ ಅಂತ ಕೇಳಿದ್ರು. 10 ರೂಪಾಯಿಂದ. ನೀನು ಅದೆಷ್ಟೋ ಕೊಟ್ಟೆ ಅಲ್ವೇ ಅವತ್ತು? ಹಾಂ, ಹಂಗೆ ಹೇಳ್ಕೋಬಾರ್ದು, ದೇವ್ರು ಕೊಟ್ಟಿದ್ಯಾ ಹೇಳ್ಕೋಬಾರ್ದು. ಹಂಗೆ ಕೊಟ್ಟು ಇಪಾಟಿ ದುಡ್ಡಾಗ್ಬಿಟ್ಟು ಈಗ ದೊಡ್ಡ ದೇವಸ್ಥಾನ ಕಟ್ಬಿಟ್ಟವ್ರಂತಲ್ಲಿ, ಆಯ್ತಾ? ಅದಕ್ಕೆ ನಾನು ನೀನು ಒಂದ್ಸರಿ ಹೋಗವ ಆ ಕಡೆ, ನಮ್ಮ ಹಳ್ಳಿಯವ್ರನ್ನೆಲ್ಲ ಕರ್ಕೊಂಡು ಒಂದ್ಸರಿ ಹೋಗವ. ಈಗ ಆಗಿಲ್ಲ, ಈಗ ಇಪಾಟಿ ರಸ್ಸು ಜೊತೆಗೆ ಇನ್ನೂ ಏನು ಪೂರ್ತಿ ಆಗಿರುವಂತೆ, ಇನ್ನೊಂದು ಚೂರು ಅದಂತೆ, ಎಲ್ಲ ಆಗಾಗ್ಬಿಟ್ಟು ಬಿಡು, ನಮ್ಗೇನಾಗಬೇಕು, ಎಲ್ಲ ಆದ್ಮೇಲೆ ಹೋಗವ. ಈಗ ದೊಡ್ಡ ಮನಸ್ಸೆಲ್ಲ ಹೋಗ್ತಾರೆ, ನಾವು ಹೋಗಕ್ಕಾಯ್ತದ, ಆಗ ಅದಕ್ಕೆ ಬಿಟ್ಬಿಡ್ಬೇಕು. ಈಗೇನಾಗ್ಬಿಟ್ಟದೆ, ಅದೆಲ್ಲ ಕಟ್ ಮುಗ್ದದಲ್ಲ, ಈಗ ನಾವೆಲ್ಲ ದುಡ್ಡು ಕೊಟ್ಟಿದ್ವಲ್ಲಪ್ಪ ರಾಮ ಅಂತ ಭಕ್ತರು, ನಾವೆಲ್ಲ ರಾಮ ಭಕ್ತರು, ಈಗ ನಮಗೆ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ಅದಕ್ಕೆ ಅಂತ ಅವ್ರು ಏನು ಮಾಡೋರೆ, ಕಟ್ಟಿದಕ್ಕೆ ಒಂದು ಸಮಿತಿ ಮಾಡ್ಕೊಂಡವರಲ್ಲ, ಈ ರಾಮ ಜನ್ಮಭೂಮಿ ಮಂದಿರದ್ದು ಒಂದು ಸಮಿತಿ ಅಂತ ಮಾಡ್ಕೊಂಡವ್ರಂತೆ. ಅವ್ರು ಏನು ಐಡಿಯಾ ಹಾಕವ್ರೆ ಅಂದರೆ, ಪಾಪ ಭಕ್ತರೆಲ್ಲ ಬೇರೆ ಬೇರೆ ದೇಶದಾಗವ್ರೆ, ಹಳ್ಳಿಲವ್ರೆ, ಸಿಟಿಲವ್ರೆ, ಅಲ್ಲವ್ರೆ ಇಲ್ಲವ್ರೆ, ಅವ್ರ ಮನೆಗೆಲ್ಲ ನಾವು ರಾಮನ ಪ್ರಸಾದ ತಲುಪಿಸ್ಬೇಕು. ಪ್ರಸಾದ ಕೊಟ್ಟರೆ ಪ್ರಸಾದ ಅಂದ್ರೆ ಏನು, ಎಪಿಪಾಟಿ ಲಾಡು ಅದು ಅಂತಲ್ಲ, ಒಂದಷ್ಟು ಮಂತ್ರಾಕ್ಷತೆ ಕೊಡ್ತಾರಂತೆ. ಕೊಡ್ಲಿ ಬಿಡು, ಅದು ಪ್ರಸಾದನೇನಿಲ್ವೇ? ಅದನ್ನ ಎಲ್ಲ ಮನೆಗಳಿಗೂ ಮಂತ್ರಾಕ್ಷತೆ, ಆಮೇಲೆ ರಾಮನ ದೇವ್ರದ್ದು ಫೋಟೋ, ಆ ರಾಮ ಮಂದಿರದ ಫೋಟೋ ಅದೆಲ್ಲ ಕೊಡ್ತಾರಂತೆ. ನಮಗೂ ಎಲ್ಲ ಸಿಕ್ಕತ್ತೆ,
ನಮಗೂ ಎಲ್ಲ ಸಿಗ್ತದೆ ಕಣಕ್ಕ. ಹಳ್ಳಿ ಜನಕ್ಕೂ ಹಳ್ಳಿಗೂ ಜನ ಕಳಿಸ್ತಾವ್ರೆ ಕೊಡಕ್ಕೆ. ಓ ಬರೀ ಪಟ್ಟಣದವ್ರಿಗಷ್ಟೇ ಅಲ್ಲ, ಹಳ್ಳಿಗೂ ಹೋಗಿ ಜನಗಳಿಗೆ ರಾಮ್ ದೇವರಪ್ಪನ ಫೋಟೋ, ಆಮೇಲೆ ಅಲ್ಲಿ ಮಂದಿರ ಹೆಂಗದೆ ಅದ್ರದ್ದು ಫೋಟೋ ಅಂತೆ, ಅಕ್ಷತೆ ಅಂತೆ, ಆಮೇಲೆ ಅದ್ರ ಜೊತೆಗೆ ಏನಾದ್ರು ಅಂದರೆ ಒಂದು ಪಾಂಪ್ಲೆಟ್ ಬೇರೆ ಕೊಡ್ತಾರಂತೆ. ಅದ್ರದಾಗ ಏನು ಬರ್ದವರು ಗೊತ್ತಿಲ್ಲ ನನಗೂ ಸಾಕಕ್ಕ. ಆದ್ರೆ ಏನು ಹೇಳಿದ್ರು ಅವರು ಅಂದರೆ ಭಾಷಣದಾಗೆ, ನೋಡ್ರಪ್ಪ ನಮಗೆ ಈಗ ದೇವರು ಸ್ಥಾನ ಕಟ್ಟಲಿಕ್ಕೆ ನಾವೆಲ್ಲ ಹೋರಾಟ ಮಾಡಿ 500 ವರ್ಷ ಆಗದೆ. ಈ 500 ವರ್ಷ ಆಗಿರೋದಕ್ಕೆ ನಾವೆಲ್ಲ ಏನು ಮಾಡಬೇಕಪ್ಪ ಅಂದರೆ, ಆ ಜನವರಿ 22ನೇ ತಾರೀಕು ಬರ್ತದಲ್ಲ, ಅವತ್ತಂತೆ ಉದ್ಘಾಟನೆ. ಜನವರಿ 22ನೇ ತಾರೀಕು ಅಲ್ಲಿ ಅಯೋಧ್ಯೆಯಲ್ಲಿ ನಮ್ಮ ಮೋದಿ ಅಪ್ಪ ಅವನಲ್ಲ, ಆ ಅಪ್ಪನ ಕೈಲಿ ಉದ್ಘಾಟನೆ ಮಾಡಿಸ್ತಾವ್ರೆ. ಆಯ್ತಾ? ಉದ್ಘಾಟನೆ ಆಗೋದನ್ನ ನಾವೆಲ್ಲ ಟಿ ವಿಯಾಗಿ ನೋಡ್ಬೋದು. ಅವತ್ತು ನಾವೆಲ್ಲ ಟಿ ವಿಯಾಗಿ ನೋಡೋಕ್ಕೆ ಮುಂಚೆ ನಮ್ಮ ಮನೆಗಳಲ್ಲೇ ರಾಮಂಗೆ ಪೂಜೆ ಮಾಡ್ಕೊಂಡು, ನಮ್ಮ ಹಳ್ಳಿನಾಗೆ ನಮ್ಮ ಕೇರಿನಾಗೆ ಯಾವ ದೇವಸ್ಥಾನ ಅದು ಅಲ್ಲಿಗೆ ಹೋಗಿ ಅಲ್ಲಿ ರಾಮಪ್ಪನ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು ನಮ್ಮ ಕೈಲಿ ಏನಾಗ್ತದೋ ಅಲ್ಲಿ ಪ್ರಸಾದ ನೈವೇದ್ಯ ಮಾಡಿಬಿಟ್ಟು ನಾವೆಲ್ಲ ಹಂಚ್ಕೊಂಡು ಆಮೇಲೆ ಮನೆಗೆ ಬರೋದು. ಅಷ್ಟಕ್ಕೆ ಮುಗಿಲಿಲ್ಲ. ಅದಕ್ಕೇನು ಹೇಳವ್ರೆ ಅಂದರೆ, 5 ಗಂಟೆ ಮೇಲೆ ಆ 22ನೇ ತಾರೀಕು ಜನವರಿ ಇದೆಯಲ್ಲ, ಜನವರಿ 22ನೇ ತಾರೀಕು ಬರೋ ತಿಂಗಳೇ ಮುಂದಿನ ತಿಂಗಳೇ ಈ 2024 ಬರ್ತದಲ್ಲ, ಆ 2024 ಬರೋ ಜನವರಿ ಮೊದಲನೇ ತಿಂಗಳಲ್ಲೇ 22ನೇ ತಾರೀಕು 5 ಗಂಟೆಗೆ ಎಲ್ಲರ ಮನೆಯೂ ರಾಮ ಮಂದಿರ ಆಗಬೇಕು ಅಂತ. ಅದಕ್ಕೇನು ಮಾಡೋರೆ, ನಮ್ಮ ಮನೆಯಲ್ಲಿ ರಾಮಪ್ಪನ ಫೋಟೋ ಇಡೋದು, ಇಟ್ಬಿಟ್ಟು 5 ಹಣತೆ ಹಚ್ಬೇಕು, ಇಲ್ಲ 5 ದೀಪ ಹಚ್ಬೇಕು, ಶಕ್ತಿ ಅನುಸಾರ 5, ಆಮೇಲೆ 15, 25 ಹಂಗೆ 5 ಹೆಚ್ಚಿಸ್ಕೊಂಡು ಹೋಗೋದು. ಯಾಕಪ್ಪ ಹಂಗೆ ಹೇಳವ್ರೆ ಅಂತಂದರೆ, ಈ ಹೋರಾಟ ನಡೀತು ನೋಡು ದೇವಸ್ಥಾನಕ್ಕೆ ಕಟ್ಟಕ್ಕೆ, ಮಂದಿರ ಕಟ್ಟಕ್ಕೆ, ಅದಕ್ಕೆ ಇವಾಗ 500 ವರ್ಷ ಆಗಿದೆಯಂತೆ. 100 ವರ್ಷಕ್ಕೆ ಒಂದು ದೀಪ ಅಂತ. ಈಗ 500 ದೀಪನ ಹಚ್ಚಕ್ಕಾಯ್ತದ ಸಾಕಕ್ಕ? ನಾನು ನೀ ಹಚ್ಚಕ್ಕಾಯ್ತದ? ನಮ್ಮ ಮನೇಲಿ ಜಾಗ ಅದ, ದೀಪ ಅದ ಇಲ್ಲ. ಅದಕ್ಕೆ ಒಂದು ದೀಪ 100 ವರ್ಷಕ್ಕೆ ಒಂದು ದೀಪ ಥರ. ಈಗ ನಮ್ಮ ಅವ್ನು ಬಸವಣ್ಣ ಮಾತಾಡೋನು, ಇರೋರು ಮಾಡ್ತಾರಪ್ಪ, ಇಲ್ಲದೆ ಇರೋರು ಏನು ಮಾಡೋದು ಅಂತ ಅಲ್ವಾ? ಅಲ್ವಾ? ಅವ್ರು ಇನ್ನೂ ಒಂದು ಹೇಳಿದ್ರು, ಈ ಹೆಲಿಕಾಪ್ಟರ್ ಇರ್ತಲ್ಲ, ಹೆಲಿಕಾಪ್ಟರ್ ಅದನ್ನ ಮೇಲಕ್ಕೆ ಹೋದ್ರೆ ನಮ್ಮ ದೇಶ ಬರೀ ಹಣತೆದೇ ದೀಪ ಕಾಣ್ತಾ ಇರಂಗೆ ಕಾಣ್ಬೇಕಂತೆ. ಆ ರೀತಿ ಅಂದ್ರೆ ಮನೆಯಿಂದ ಹೊರಗಡೆ ಹಚ್ಚಿದ್ರೆ ಮ್ಯಾಗಡೆಯಿಂದ ನೋಡಿದ್ರೆ ಎಲ್ಲ ಸಣ್ಣ ದೀಪ ಕಾಣ್ತಾ ಇರ್ಬೇಕಂತ, ದೇಶ ಫುಲ್ ದೀಪ ಆ ಥರ ಕಾಣ ಮಾಡಬೇಕು ಅಂತ ಹೇಳವ್ರೆ. ಅದಕ್ಕೆ ಸಾಕಕ್ಕ ನಿಂಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಈಗ ನಿನ್ನ ಮನೆಗೂ ಬರ್ತದೆ ಪ್ರಸಾದ, ಬರ್ತದೆ ನನ್ನ ಮನೆಗೂ ಬರ್ತದೆ, ಈ ಹಳ್ಳಿಯವ್ರು ಎಲ್ಲರ ಮನೆಗೂ ಬರ್ತದೆ ಪ್ರಸಾದ. ತಕೊಂಡ್ಮೇಲೆ ನಾವು ಆ ಅಪ್ಪನ ನಾವೆಲ್ಲ ಹೇಳ್ತಿದ್ವಿ ನೋಡು, ದೇಶ ರಾಮರಾಜ್ಯ ಆಗಬೇಕು ಅಂತ ಇದ್ರು. ಯಾರ ಮುತ್ತಪ್ಪ ಗಾಂಧಿ ತಾತ ಹೇಳ್ತಿದ್ನಲ್ಲ, ಹಂಗೆ ಈಗ ರಾಮ ಬರ್ತಾವೆ ಕರ್ಕಡ. ಈಗ ನಮ್ಗೇನೋ ದುಗ್ಡ ದುಮ್ಮಾನ ಮೋಸ, ಅದೇನೋ ಬೆಲೆ ಜಾಸ್ತಿ ಆಯಿತು, ಅದಾಯಿತು ಇದಾಯಿತು ಅಂದ್ಕೊಂಡು ಒದ್ದಾಡ್ತಾ ಇದ್ದೀವಿ. ಅವೆಲ್ಲ ಹೋಗ್ಬಿಟ್ಟು ಎಲ್ಲ ಸಮೃದ್ಧಿಯಿಂದ ನೆಮ್ಮದಿಯಿಂದ ಬದುಕಾಗಿ ಆ ರಾಮ ಮಾಡ್ಬಿಟ್ರೆ ಸಾಕಪ್ಪ. ಅಪ್ಪಂಗೆ ಕೋಟಿ ನಮನ. ಒಟ್ಟಲ್ಲಿ 22ನೇ ತಾರೀಕು ಇಡೀ ದೇಶದಾಗೆ ರಾಮನ ಮಂತ್ರ ರಾಮ ಅಂತ ಎಲ್ಲರೂ ಹೇಳ್ಕೊಂಡು ಜಪ ಮಾಡಬೇಕು. ಮರ್ತಿಗೆ ತುಟಿಯ ಸಾಕಕ್ಕ. ಆಮೇಲೆ ಎಲ್ಲಾರು ಆಮೇಲೆ ಶಕ್ತಿ ಯೋಜನೆ ಅದೇ ಆಯ್ತಾ, ಬಸ್ ಹತ್ಕೊಂಡು ಹೊಂಟೋಗ್ಬಿಟ್ಟಿಯ ನೀನ್. ಆಮೇಲೆ ಊರ್ನಾಗೆ ಇರ್ತೀಯ ತಾನೆ. ಆಮೇಲೆ ನಮ್ಮ ಊರ್ನಾಗೂ ಅವತ್ತು ಎಷ್ಟು ದೇವಸ್ಥಾನ ಅದೇ, ಆ ಕೇರಿಯಾಗ ಒಂದು, ಈ ಕಡೆ ಒಂದು, ಆ ಕಡೆ ಒಂದು, ಸುಮಾರು 10 ದೇವಸ್ಥಾನ ಅದೇ. ನಿಮ್ಮ ಮನೆ ಏರಿಯಾದಾಗ ಒಂದು 10 ದೇವಸ್ಥಾನ ಅದೇ. ನಮ್ಮ ಮನೆ ಏರಿಯಾದಾಗ ಒಂದು ದೇವಸ್ಥಾನ ಅದೇ. ನಾನು ಎಲ್ಲ ಹುಡುಗರನ್ನೆಲ್ಲ ಕಟ್ಕೊಂಡು ಅಲ್ಲಿ ಬೆಳಗ್ಗೆ ಪೂಜೆ ಗೀಜೆ ಎಲ್ಲ ಮಾಡ್ಸಕ್ಕೆ ನೋಡ್ತೀನಿ. ನೀನು ನಿಮ್ಮ ಮನೆ ರೋಡಲ್ಲಿ ಇರೋಂಥದ್ದು ದೇವಸ್ಥಾನದಾಗ ಪೂಜೆ ಗೀಜೆಗೆಲ್ಲ ನೋಡು. ಹಳ್ಳಿಲಿರೋ ಎಲ್ರಿಗೂ ಹೇಳ್ತೀನಿ, ನಮ್ಮ 10 ದೇವಸ್ಥಾನದಲ್ಲೂ 22ನೇ ತಾರೀಕು ಬೆಳಗ್ಗೆ ಒಳ್ಳೆ ಪೂಜೆ ಆಗಬೇಕು, ಪ್ರಸಾದ ಹಂಚಬೇಕು, ಎಲ್ಲರ ಮನೆಯಲ್ಲೂ ಪ್ರಸಾದ ಹೋಗಿರ್ಬೇಕು, ಸಂಜೆ ದೀಪ ಹಚ್ಚಬೇಕು.
ಆಯ್ತು ಮಾಡುವ. ಇಷ್ಟು ಕೆಲಸ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಇಡೀ ದೇಶದ ಜನ ಮಾಡಿಬಿಟ್ರೆ ರಾಮ ಮಂದಿರ ಕಟ್ಟಿದ್ದಕ್ಕೂ ನಮಗೆ ಸಾರ್ಥಕ ಆಯ್ತದೆ ದಿಟ ಕಣ್ಣು ಹೇಳು. ಅಂತ ಮಾತು ಹೇಳ್ಬಿಟ್ಟು ಹೋಗವ ಅಂತ ಇತ್ಲಕ್ ಬಂದೆ. ಅದಕ್ಕೆ ನಿನ್ನ ಕೈಲಿ ಬೆಳಗ್ಗೆ ಶುರು ಆದ ತಕ್ಷಣ ಒಂದು ಪದ ಆಡಿಸಿದ್ದೆ. ಹಂಗೆ ಇನ್ನೊಂದು ಕಿತ ಆಡ್ಬಿಟ್ಟು ಮುಗಿಸ್ಬಿಡೋಣ, ಆಮೇಲೆ ಕಾಫಿ ಕುಡ್ಕೊಂಡು ಹೋಗ್ತೀನಿ. ಆಯ್ತು ಕಣ್ಣು ಹೇಳು. ಹೇಳು ಮತ್ತೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನಾರಾಯಣನ ಶಂಕವು ಕೂಗಿತೋ. ನಾರಾಯಣನ ಶಂಕವು ಕೂಗಿತು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಅಪ್ಪ ಇಲ್ಲಿ ಮುಗಿತೈತೆ. ಕಾಪಿ ಕೇಳಿದ್ನಲ್ಲ ಸಾಕಕ್ಕ. ಕೊಟ್ಟಿನ್ ಬಾ ಅಮ್ಮ. ನೀನ್ ಕೊಡಿಲ್ಲ ಅಂದೇನ. ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟು ಕೊಡಿ ಇವತ್ತು. ಆಯ್ತು ಹೇಳು.